ACP ಹೇಳ್ದ ಹಾಗೆ ಮಾವ ಅತ್ತೆ ನನಗೆ ಗೊತ್ತಿಲ್ದ ಹಾಗೆ ಏನೋ ಮಾಡ್ತಿದಾರ. ಖಂಡಿತವಾಗ್ಲೂ ಅವರು ನನ್ಗೆ ಗೊತ್ತಿಲ್ದಾಗೆ ಏನೋ ಮಾಡ್ತಿದ್ದಾರೆ. ನಾವು ಏನೋ ಮಾಡ್ತಿದೀವಿ ಅಂತ ಜೈಗೆ ನಿತ್ಯಗೆ ಡೌಟ್ ಬರುತ್ತೆ ಅಂತೀಯ ಚಂದ್ರಿಕಾ? ನನ್ನಿಂದ ಅಂತೂ ಯಾರಿಗೂ ಯಾವ ಡೌಟು ಬರಲ್ಲ. ನೀವೇ ತುಂಬಾ ಸಲ ಬಾಯ್ ಬಿಟ್ಟಿರೋದು ಪೌಡ್ರು. ಮಾವ ಏನೋ ಹೇಳ್ಬೇಕು ಅನ್ಕೊಂಡ್ ಪ್ರತಿ ಸಾರಿ ಅತ್ತೆ ಕವರ್ ಮಾಡಿದ್ಲು. ಡ್ಯಾಮ್ ಶ್ಯೂರ್ ಅದು ಕವರಿಂಗ್ಗೆ. ಇಲ್ಲ ಅಂದ್ರೆ ನನಗಿಂತ ಲೇಟ್ ಆಗಿ ಹೊರಟೋರು ನನಗಿಂತ ಮುಂಚೆ ಗೆಸ್ಟ್ ಹೌಸ್ಗೆ ಹೇಗೆ ಹೋಗ್ತಾರೆ? ಏನ್ರಿ, ನಿತ್ಯಗಿಂತ ಮೊದಲು ನಾವು ಗೆಸ್ಟ್ ಹೌಸ್ಗೆ ಹೋಗಿದ್ದಕ್ಕೆ CC ಕ್ಯಾಮ್ರಾ ಫೂಟೇಜು ನಮ್ಗೆ ಅನುಕೂಲವಾಗಿ ಎಡಿಟಿಂಗ್ ಮಾಡೋಕ್ಕಾಯ್ತು. ಅಷ್ಟಕ್ಕೂ ನಿನ್ನ ಗೆಸ್ಟ್ ಹೌಸ್ ಅಲ್ಲಿ ಎಲ್ಲರ ಜೊತೆ ಬೆರೆತು ಆರಾಮಾಗಿ ಮಾತಾಡ್ಕೊಂಡು ಇರ್ದೇನೆ ಒಂದ್ ಪಕ್ಕದಲ್ಲಿದ್ದು ಮ್ಯಾನೇಜ್ ಮಾಡಿದ್ವಿ ಅಲ್ವಾ? ನೈಟ್ ಪಾರ್ಟಿಲ್ ಕೂಡ ಅತ್ತೆ ಮಾವ ಸ್ಟೇಜ್ ಹತ್ರ ಬರ್ದೇನೆ ದೂರನೇ ಇದ್ರು. ಅವ್ರು ಯಾಕೆ ದೂರ ಇದ್ರು? ಏನ್ ಮುಚ್ಚಿಡೋದಕ್ಕೆ ದೂರ ಇದ್ರು? ಗಂಗಾನ ಮೀನಾಕ್ಷಿಗೆ ಒಪ್ಸಿ ಒಳ್ಳೆ ಕೆಲಸ ಮಾಡಿದ್ವಿ. ಅಯ್ಯೋ, ಇಲ್ಲ ಅಂದಿದ್ರೆ ಆ CC ಕ್ಯಾಮ್ರಾಗೆ ನಾವು ಸಿಕ್ಕಾಕೋತಾ ಇದ್ವಿ. ಆಗಲೇ ಮೀನಾಕ್ಷಿನ ಕೂಡ ನಿತ್ಯ ಮುಂದೆ ಚೆನ್ನಾಗಿ ಕವರ್ ಮಾಡಿದ್ವಿ ಅಲ್ವಾ? ಇಲ್ಲ ಅಂದ್ರೆ ಮೀನಾಕ್ಷಿ ನಿಜ ಹೇಳ್ಬಿಡ್ತಿದ್ಲು. ಅವರಿಬ್ರು ನನ್ನ ಹತ್ರ ಏನ್ ಮುಚ್ಚಿಡ್ತಿದ್ದಾರೆ? ಅದರಿಂದ ಅವರಿಬ್ರಿಗೆ ಸಿಗೋ ಲಾಭ ಏನು? ಅವರಿಗೆ ಏನ್ ಲಾಭ ಆದ್ರೂ ಅವರಿಂದ ನನಗೆ ನಷ್ಟ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಿತ್ಯ ಹಿಂದೆ ಇದ್ದು ನಾವು ಇದನ್ನೆಲ್ಲ ಮಾಡ್ತಿದ್ರು, ಅವಳಿಗೇನೂ ಅರ್ಥ ಆಗ್ತಿಲ್ಲ. ಮತ್ತೆ ನಮ್ಮನ್ನ ಹಿಡಿಯೋಕೆ ನಿತ್ಯ ಇಂದ ಅಲ್ಲ, ಆ ದೇವ್ರಂದು ಕೂಡ ಆಗಲ್ಲ. ನನ್ನಿಂದ ಆಗತ್ತೆ. ನನ್ನಿಂದ ಅವ್ರು ಏನ್ ಮುಚ್ಚಿಡ್ತಿದ್ದಾರೋ ಕಂಡು ಹಿಡಿತೀನಿ. ಜಾಣ್ಮೆಯಿಂದ ಅವ್ರನ್ನ ಟ್ರ್ಯಾಪ್ ಮಾಡ್ತೀನಿ. ಆ ಟ್ರ್ಯಾಪ್ ಅಲ್ಲಿ ಅವ್ರನ್ನ ಲಾಕ್ ಮಾಡಿ ನಿಜನ ತಿಳ್ಕೋತೀನಿ. ಅಸ್ಲಿ ನಿಜ ನಿತ್ಯಗೂ ಜೈಗೂ ಯಾವತ್ತಿಗೂ ಗೊತ್ತಾಗದೆ ಇದ್ದ ಹಾಗೆ ಮಾಡ್ಬೇಕು ಪೌಡ್ರು. ಗಂಗಾನ ಶಾಶ್ವತವಾಗಿ ಬಚ್ಚಿಟ್ಬಿಡ್ಬೇಕು. ಆಗ್ಲೇ ಅಲ್ವಾ ನಾವು ಬದುಕೋದು. ಇಲ್ಲಾಂದ್ರೆ ಜೈಯು ನಿತ್ಯನೋ ನಮ್ಮನ್ನ ಸಾಯಿಸ್ಬಿಡಲ್ವಾ? ಇಂಥ ಬದುಕಿ ಕೊನೆಗೆ ಇವ್ರ ಕೈಯಲ್ಲಿ ಹೇಗ್ ಸಾಯ್ತೀವಿ? ಸತ್ತೋಗಿದ್ದಾಳೆ ಅನ್ಕೊಂಡು ಗಂಗಾ ಬದುಕಿದ್ದಾಳೆ ಅಂತ ಗೊತ್ತಾದ್ಮೇಲೆ ನನ್ನವರು ಅನ್ಕೊಂಡವ್ರೆ ನನಗೆ ದ್ರೋಹ ಮಾಡ್ತಿದ್ದಾರೆ ಅಂದ್ರೆ ನಂಬಕ್ಕಾಗ್ತಿಲ್ಲ. ಆದ್ರೆ ಅತ್ತೆ ಮಾವನ್ನ ಸುಮ್ಮನೆ ಬಿಡಲ್ಲ. ಹೇಗಾದ್ರೂ ನಿಜ ಅಂತ ತಿಳ್ಕೊತೀನಿ. ಅವ್ರನ್ನ ಸಾಯಿಸಾದ್ರೂ ಸರಿ.